ನಮ್ಮ ಆಫೀಸ್ ಸ್ಟಾಫ್ ಏನಿದೆ ಇವತ್ತು ಯಾರು ಕೆಲಸ ಮಾಡ್ತಾ ಇಲ್ಲ. ನಮ್ಮ ಒಂದು ಒಳಿತಿಗಾಗಿ ಮತ್ತೆ ಎಲ್ಲರ ಹತ್ರ ಮನವಿ ಮಾಡಿಕೊಂಡು, ಪೊಲೀಸ್ ಕಮಿಷನರ್ ಹತ್ರ ಮನವಿ ಮಾಡಿಕೊಂಡು, ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡು, ಆಟೋ ಚಾಲಕರ ಹತ್ರ ಕೇಳಿಕೊಂಡು ಇದಕ್ಕೆ ಸಹಕಾರ ಕೊಡಬೇಕು. ಇಲ್ಲಿ ಇನ್ನೊಂದು ಶಿಸ್ತನ್ನ ಹೇಳ್ತೀನಿ, ಯಾರು ಘೋಷಣೆಗಳು ಕೂಗಂಗಿಲ್ಲ ಅಂದರೆ ತಪ್ಪು ಅಂತ ಹೇಳಿ ಎಲ್ಲ ಪೌರಕಾರ್ಮಿಕರಲ್ಲಿ ಮನವಿ ಮಾಡ್ಕೊತೀನಿ. ಇದನ್ನ ಈ ಒಂದು ಸ್ಟ್ರೈಕ್ನ ಯಶಸ್ವಿ ಮಾಡಿಕೊಡ್ಬೇಕು. ಮತ್ತೆ ನಮ್ಮ CL ಹಾಕ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಒಂದು CL ಹಾಕಿ ಕೆಲಸ ಸ್ಟ್ರೈಕ್ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ, ಮುಂದಿನ ಭವಿಷ್ಯಕ್ಕೆ ಪಡ್ತಾ ಇದ್ದಾರೆ ರಿಟೈರ್ಡ್ ಆದರೆ ಅದೇ 140 ರೂಪಾಯಿ ಕಟ್ ಮಾಡ್ಕೊಳ್ಳಿ KJDಲಿ. ಅದೇ ನಮ್ಗೆ ರಿಟೈರ್ಡ್ ಆಗುವಾಗ ಎಷ್ಟೋ 3,80,000. ನಾವೀಗ ಹಂತವಾಗಿ ಪರ್ಮನೆಂಟ್ ಆಗುವಾಗ ಪರ್ಮನೆಂಟ್ ಅವರಿಗೆ ಏನೇನು ಸವಲತ್ತು ಸಿಗ್ತಾ ಇದೆ, ಯಾವುದೇ ಸಿಗ್ತಾ ಇಲ್ಲ, ಅದನ್ನೆಲ್ಲ ಕಂಡಿಡಿದು ಕಾರ್ಮಿಕರ ಒಳಿತಿಗಾಗಿದೆಲ್ಲ ದಯವಿಟ್ಟು ಎಲ್ಲ ಸಹಕರಿಸಬೇಕಂತ ಕೇಳಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘ ಹಿಂದೇಕಾಗಿಲ್ಲ, ಕಾಯಂ ಕೂಡ ಹಂತ ಆಗ್ತದೆ. ಇದನ್ನು ಮುಂದುವರ್ಸೋದು ಆಗ್ತದೆ. ಮತ್ತೆ ನಮ್ಮ ಸಂಘದಲ್ಲಿ ಕೂಡ ಈಗೆಲ್ಲ ನಾವು ಸಾಕ್ಷಿಬದ್ಧರಾಗಿರ್ತೀವಿ. ದಯಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ನಾನು ಮಾತು ಮುಗಿಸ್ಬೇಕು. ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, KJD ಬೇಕು.